ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ಭಾಗಿಯಾಗಿದ್ದಾರೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆಪ್ತರ ಜೊತೆ ನಿನ್ನೆ ಕೊಲ್ಲೂರಿಗೆ ಹೋಗಿದ್ರು ವಿಜಯಲಕ್ಷ್ಮಿ. ನವಚಂಡಿಕಾ ಯಾಗದ ಸಂಕಲ್ಪ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತಿಗಾಗಿ ಪ್ರಾರ್ಥನೆ ಮತ್ತು ಸಂಕಲ್ಪ ಆಗ್ತಾ ಇದೆ ಪತ್ನಿ ವಿಜಯಲಕ್ಷ್ಮಿ ಅವರಿಂದ. ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತ ಆಗಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಒದ್ದಾಟ ಪರದಾಟ. ಮತ್ತೊಂದು ಕಡೆ ದೊಡ್ಡವರ ಭೇಟಿ, ಮತ್ತೊಂದು ಕಡೆ ದೇವರ ಮೊರೆ. ಹೇಗಾದ್ರೂ ಮಾಡಿ ಪತಿಯನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನಗಳು ನಿರಂತರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಆಗ್ತಾ ಇದೆ. ಮೊನ್ನೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದ್ರು, ರಹಸ್ಯ ಮಾತುಕತೆ ಕೂಡ ಆಯಿತು. ಮತ್ತೊಂದು ಕಡೆ ಸಿಎಂ ಅವರ ಭೇಟಿಗೂ ಕೂಡ ಮನವಿ ಮಾಡಿಕೊಂಡಿದ್ರಂತೆ. ಹಾಗಾಗಿ ದೊಡ್ಡವರ ಭೇಟಿ, ಮತ್ತೊಂದು ಕಡೆ ದೇವರ ಮೊರೆ. ಪತ್ನಿ ವಿಜಯಲಕ್ಷ್ಮಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಪ್ರಾರ್ಥನೆ ಮತ್ತು ಸಂಕಲ್ಪ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರುವಂತಹ ದೃಶ್ಯ ಇದೆ. ಇಲ್ಲಿ ತನಕ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಮಾಧ್ಯಮಗಳಿಗೆ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಅವರು. ಆದರೂ ಕೂಡ ಅವ್ರನ್ನ ಹೇಗಾದ್ರೂ ಮಾಡಿ ಈ ಪ್ರಕರಣದಿಂದ ಆಚೆ ಕರ್ಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಕಷ್ಟ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಆ ಸಂಕಷ್ಟ ಪರಿಹಾರ ಆಗಬೇಕು ಅಂದರೆ ಈ ನವಚಂಡಿಕಾ ಯಾಗ, ಸಂಕಲ್ಪ, ಪೂಜೆ, ಪುನಸ್ಕಾರ ಇದೆಲ್ಲವೂ ಕೂಡ ಸಹಜವಾಗಿ ಎಲ್ಲರೂ ಕೂಡ ಮಾಡುವಂತಹ ವಿಚಾರಗಳು. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ, ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಂಕಲ್ಪ ಮಾಡ್ಕೊಳ್ತಿದ್ದಾರೆ ವಿಜಯಲಕ್ಷ್ಮಿ. ಸಹಜವಾಗಿ ಕಷ್ಟ ಬಂದಾಗ ದೇವ್ರ ನೆನಪಾಗ್ತಾರೆ, ದೇವರ ಮೊರೆ ಹೋಗ್ತೀವಿ. ಸಹಜವಾಗಿ ವಿಶೇಷ ಪೂಜೆ ಪುನಸ್ಕಾರಗಳು, ಈ ಯಾಗ, ಹೋಮ, ಹವನ ಇದೆಲ್ಲವೂ ಕೂಡ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ನಟ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ, ಈ ಸಂಕಷ್ಟದಿಂದ ಪರಿಹಾರ ಸಿಗಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ನವಚಂಡಿಕಾ ಯಾಗದಲ್ಲಿ ವಿಜಯಲಕ್ಷ್ಮಿಯವರು ಭಾಗಿಯಾಗಿದ್ದಾರೆ ಅಂತ. ಈ ಸಂಕಲ್ಪ, ದೇವರ ಮೊರೆ ಹೋಗುವುದು ಸಹಜವಾಗಿ ಮನುಷ್ಯನಿಗೆ ಕಷ್ಟ ಬಂದಾಗ ಯಾಗ, ಹೋಮ, ಹವನ ಇದೆಲ್ಲವನ್ನ ಕೂಡ ಮಾಡೋದನ್ನ ನಾವು ಗಮನಿಸ್ತಿದ್ವಿ. ಅದೇ ರೀತಿ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. ಹರೀಶ್, ಖಂಡಿತವಾಗಿಯೂ. ಯಾಕಂದ್ರೆ ಉಡುಪಿಯಲ್ಲಿರುವ ದಕ್ಷಿಣ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಯಾವುದೇ ಕಷ್ಟ ಅಥವಾ ಸಮಸ್ಯೆಗಳು ಬಂದಾಗ ಅದನ್ನ ಪರಿಹರಿಸು ಅಂತ ಕೇಳಿದ್ರೆ ಅದನ್ನ ಪರಿಹರಿಸ್ತಾರೆ ಅಂತ ಅನ್ನೋದು ನಂಬಿಕೆ. ಹಾಗಾಗಿ ಇದು ಮೊದಲನೇದಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಈ ಹಿಂದೆ DKಶಿ ಅವರು ಕೂಡ ಬಂದು ಅವರ ಸಂಕಷ್ಟ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು. ರಾಜಕಾರಣಿಗಳು, ಚಿತ್ರ ತಾರೆಯರು ಸಹಜವಾಗಿ ಕೊಲ್ಲೂರಿನ ಮೂಕಾಂಬಿಕೆಯ ಮೊರೆ ಹೋಗ್ತಾರೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ. ಇಂಥದೇ ಒಂದು ಜೊತೆಗೆ ನವಚಂಡಿಕಾ ಯಾಗವನ್ನ ಕೈಗೊಳ್ಳುವಂಥದ್ದು, ಅಂದ್ರೆ ಅದು ಸಾಕಷ್ಟು ದೊಡ್ಡ ಮಟ್ಟದ ಯಾಗ ನಡೀತದೆ. ತಮ್ಮ ಸಂಕಷ್ಟವನ್ನ ಪರಿಹಾರ ಆದ್ರೆ ಒಂದು ಯಾಗ ಮಾಡ್ತೇವೆ ಅಂತ ಹರಕೆಯನ್ನು ಹೊತ್ಕೊಳ್ತಾರೆ, ಅಥವಾ ನಮ್ಮ ಸಂಕಷ್ಟ ಪರಿಹಾರ ಆಗ್ಬೇಕು ಅಂತ ಮುಂಚಿತವಾಗಿ ಯಾಗವನ್ನ ನಡೆಸುವಂಥದ್ದು ಕೂಡ ಇರುವಂಥದ್ದು. ದರ್ಶನ್ ಅವರ ಪತ್ನಿ ನಿನ್ನೆನೆ ಕೊಲ್ಲೂರಿಗೆ ಆಗಮಿಸಿದ್ದಾರೆ. ಸಂಕಲ್ಪಗಳೆಲ್ಲ ನಡೆದಿದೆ. ಈಗಾಗಲೇ ದೇವರ ದರ್ಶನ, ಮೂಕಾಂಬಿಕೆಯ ದರ್ಶನಕ್ಕೂ ಕೂಡ ತೆರಳಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಚಂಡಿಕಾ ಯಾಗ ಹೋಮ ಕೂಡ ಆರಂಭ ಆಗುವಂಥದ್ದು. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ಭಾಗಿಯಾಗಿದ್ದಾರೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆಪ್ತರ ಜೊತೆ ನಿನ್ನೆ ಕೊಲ್ಲೂರಿಗೆ ಹೋಗಿದ್ರು ವಿಜಯಲಕ್ಷ್ಮಿ. ನವಚಂಡಿಕಾ ಯಾಗದ ಸಂಕಲ್ಪ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತಿಗಾಗಿ ಪ್ರಾರ್ಥನೆ ಮತ್ತು ಸಂಕಲ್ಪ ಆಗ್ತಾ ಇದೆ ಪತ್ನಿ ವಿಜಯಲಕ್ಷ್ಮಿ ಅವರಿಂದ. ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತ ಆಗಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಒದ್ದಾಟ ಪರದಾಟ. ಮತ್ತೊಂದು ಕಡೆ ದೊಡ್ಡವರ ಭೇಟಿ, ಮತ್ತೊಂದು ಕಡೆ ದೇವರ ಮೊರೆ. ಹೇಗಾದ್ರೂ ಮಾಡಿ ಪತಿಯನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನಗಳು ನಿರಂತರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಆಗ್ತಾ ಇದೆ. ಮೊನ್ನೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದ್ರು, ರಹಸ್ಯ ಮಾತುಕತೆ ಕೂಡ ಆಯಿತು. ಮತ್ತೊಂದು ಕಡೆ ಸಿಎಂ ಅವರ ಭೇಟಿಗೂ ಕೂಡ
ಮನವಿ ಮಾಡ್ಕೊಂಡಿದ್ರಂತೆ. ಹಾಗಾಗಿ ದೊಡ್ಡವರ ಭೇಟಿ, ಮತ್ತೊಂದು ಕಡೆ ದೇವರ ಮೊರೆ. ಪತ್ನಿ ವಿಜಯಲಕ್ಷ್ಮಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಪ್ರಾರ್ಥನೆ ಮತ್ತು ಸಂಕಲ್ಪ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರುವಂತಹ ದೃಶ್ಯ ಇದೆ. ಇಲ್ಲಿ ತನಕ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಮಾಧ್ಯಮಗಳಿಗೆ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಅವರು. ಆದರೂ ಕೂಡ ಅವ್ರನ್ನ ಹೇಗಾದ್ರೂ ಮಾಡಿ ಈ ಪ್ರಕರಣದಿಂದ ಆಚೆ ಕರ್ಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಕಷ್ಟ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಆ ಸಂಕಷ್ಟ ಪರಿಹಾರ ಆಗಬೇಕು ಅಂದರೆ ಈ ನವಚಂಡಿಕಾ ಯಾಗ, ಸಂಕಲ್ಪ, ಪೂಜೆ, ಪುನಸ್ಕಾರ ಇದೆಲ್ಲವೂ ಕೂಡ ಸಹಜವಾಗಿ ಎಲ್ಲರೂ ಕೂಡ ಮಾಡುವಂತಹ ವಿಚಾರಗಳು. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ, ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಂಕಲ್ಪ ಮಾಡ್ಕೊಳ್ತಿದ್ದಾರೆ ವಿಜಯಲಕ್ಷ್ಮಿ. ಸಹಜವಾಗಿ ಕಷ್ಟ ಬಂದಾಗ ದೇವ್ರ ನೆನಪಾಗ್ತಾರೆ, ದೇವರ ಮೊರೆ ಹೋಗ್ತೀವಿ. ಸಹಜವಾಗಿ ವಿಶೇಷ ಪೂಜೆ ಪುನಸ್ಕಾರಗಳು, ಈ ಯಾಗ, ಹೋಮ, ಹವನ ಇದೆಲ್ಲವೂ ಕೂಡ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ನಟ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ, ಈ ಸಂಕಷ್ಟದಿಂದ ಪರಿಹಾರ ಸಿಗಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ನವಚಂಡಿಕಾ ಯಾಗದಲ್ಲಿ ವಿಜಯಲಕ್ಷ್ಮಿಯವರು ಭಾಗಿಯಾಗಿದ್ದಾರೆ ಅಂತ. ಈ ಸಂಕಲ್ಪ, ದೇವರ ಮೊರೆ ಹೋಗುವುದು ಸಹಜವಾಗಿ ಮನುಷ್ಯನಿಗೆ ಕಷ್ಟ ಬಂದಾಗ ಯಾಗ, ಹೋಮ, ಹವನ ಇದೆಲ್ಲವನ್ನ ಕೂಡ ಮಾಡೋದನ್ನ ನಾವು ಗಮನಿಸ್ತಿದ್ವಿ. ಅದೇ ರೀತಿ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. ಹರೀಶ್, ಖಂಡಿತವಾಗಿಯೂ, ಯಾಕಂದ್ರೆ ಉಡುಪಿಯಲ್ಲಿರುವ ದಕ್ಷಿಣ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಯಾವುದೇ ಕಷ್ಟ ಅಥವಾ ಸಮಸ್ಯೆಗಳು ಬಂದಾಗ ಅದನ್ನ ಪರಿಹರಿಸು ಅಂತ ಕೇಳಿದ್ರೆ ಅದನ್ನ ಪರಿಹರಿಸ್ತಾರೆ ಅಂತ ಅನ್ನೋದು ನಂಬಿಕೆ. ಹಾಗಾಗಿ ಇದು ಮೊದಲನೇದಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಈ ಹಿಂದೆ DKC ಅವರು ಕೂಡ ಬಂದು ಅವರ ಸಂಕಷ್ಟ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು. ರಾಜಕಾರಣಿಗಳು, ಚಿತ್ರ ತಾರೆಯರು ಸಹಜವಾಗಿ ಕೊಲ್ಲೂರಿನ ಮೂಕಾಂಬಿಕೆಯ ಮೊರೆ ಹೋಗ್ತಾರೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ. ಇಂಥದೇ ಒಂದು ಜೊತೆಗೆ ನವಚಂಡಿಕಾ ಯಾಗವನ್ನ ಕೈಗೊಳ್ಳುವಂಥದ್ದು, ಅಂದ್ರೆ ಅದು ಸಾಕಷ್ಟು ದೊಡ್ಡ ಮಟ್ಟದ ಯಾಗ ನಡೀತದೆ. ತಮ್ಮ ಸಂಕಷ್ಟವನ್ನ ಪರಿಹಾರ ಆದ್ರೆ ಒಂದು ಯಾಗ ಮಾಡ್ತೇವೆ ಅಂತ ಹರಕೆಯನ್ನು ಹೊತ್ಕೊಳ್ತಾರೆ, ಅಥವಾ ನಮ್ಮ ಸಂಕಷ್ಟ ಪರಿಹಾರ ಆಗ್ಬೇಕು ಅಂತ ಮುಂಚಿತವಾಗಿ ಯಾಗವನ್ನ ನಡೆಸುವಂಥದ್ದು ಕೂಡ ಇರುವಂಥದ್ದು. ದರ್ಶನ್ ಅವರ ಪತ್ನಿ ನಿನ್ನೆನೆ ಕೊಲ್ಲೂರಿಗೆ ಆಗಮಿಸಿದ್ದಾರೆ. ಸಂಕಲ್ಪಗಳೆಲ್ಲ ನಡೆದಿದೆ. ಈಗಾಗಲೇ ದೇವರ ದರ್ಶನ, ಮೂಕಾಂಬಿಕೆಯ ದರ್ಶನಕ್ಕೂ ಕೂಡ ತೆರಳಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಚಂಡಿಕಾ ಯಾಗ ಹೋಮ ಕೂಡ ಆರಂಭ ಆಗುವಂಥದ್ದು. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.